ಸಾಕಷ್ಟು ಸಂಗತಿಗಳಿದೆ. ಅದರಲ್ಲೂ ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವೆರಿ ಇಂಪಾರ್ಟೆಂಟ್ಲಿ, ಯಾಕಂದರೆ ಇಲ್ಲಿ ತನಕ ಏನೇನು ಸಿಕ್ಕಿದೆ ಅನ್ನುವಂಥದ್ದನ್ನು ನೀವು ನೋಡಿದ್ದೀವಿ. ಈಗೇನು ಎಲ್ಲೆಲ್ಲಿ ಹೂತಿದ್ದಾನವನು ಅಂತ 5ನೇ ದಿನದ ಶೋಧ ಕಾರ್ಯಾಚರಣೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಅದರಲ್ಲೂ 9ನೇ ಪಾಯಿಂಟ್ ಬಗ್ಗೆ ಆತನಿಗೆ ವಿಪರೀತವಾದಂಥ ವಿಶ್ವಾಸ ಇದೆ. 13 ಪಾಯಿಂಟ್ಗಳಲ್ಲಿ 5 ಪಾಯಿಂಟ್ಗಳು ಬಾಕಿ ಉಳ್ಕೊಂಡಿವೆ. ಈಗಾಗಲೇ 8 ಪಾಯಿಂಟ್ಗಳಲ್ಲಿ SIT ಶೋಧ ಮುಗಿಸಿದೆ. ಒಂದು ಕಡೆಗೆ ಮಾತ್ರ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಅಲ್ಲಿ ಸಿಕ್ಕಿವೆ ಮೂಳೆಗಳು. ಅದು ಬಿಟ್ಟರೆ ಬೇರೆ ಕಡೆಗೆ ಸಿಕ್ಕಿಲ್ಲ. ದೂರುದಾರನನ್ನು ಇಟ್ಕೊಂಡೇನೆ ಎಲ್ಲ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗಾದರೆ ಇವತ್ತು ಏನು ಸಿಗುತ್ತೆ? ಇವತ್ತು 5ನೇ ದಿವಸದ ಕಾರ್ಯಾಚರಣೆ. 9ನೇ ಪಾಯಿಂಟ್ ಬಗ್ಗೆ ಆತನಿಗೆ ಭಾಳ ವಿಶ್ವಾಸ ಇದೆಯಂತೆ. ಇಲ್ಲಿ ಖಂಡಿತವಾಗಲೂ ಸಿಗುತ್ತೆ. ಇಲ್ಲಿ ಇನ್ನೂ ಹೆಚ್ಚೇ ಶವಗಳು ಸಿಗಬಹುದು ಅಂತ, ಅಂದರೆ ಸ್ಕೆಲ್ಟನ್ಗಳು ಸಿಗಬಹುದು ಅಂತ. ಎಷ್ಟರ ಮಟ್ಟಿಗೆ ಸತ್ಯ ಇವತ್ತು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಕೂಡ ಆಗಿವೆ. 9ನೇ ಪಾಯಿಂಟಲ್ಲಿ ಸ್ಫೋಟಕ ಸಾಕ್ಷ್ಯ ಸಿಗುತ್ತಾ ಅಂತ ನಮ್ಮ ಪ್ರತಿನಿಧಿಗಳು ಕೂಡ ಅಲ್ಲೇ ಸ್ಥಳದಲ್ಲೇ ಇದ್ದಾರೆ. ಎಷ್ಟರ ಮಟ್ಟಿಗಿದೆ 9ನೇ ಪಾಯಿಂಟ್ ಅದನ್ನು ನಾವು ನೋಡಬೇಕು. ಆರಂಭದಲ್ಲೇ 9ನೇ ಪಾಯಿಂಟ್ ನಗದು ಬಿಡಿ ಅಂತ ಹೇಳಿದ್ದ. ಈ 1, 2 ಬೇಡ, ನೇರವಾಗಿ 9ನೇ ಪಾಯಿಂಟ್ಗೆ ಬನ್ನಿ, ನನಗಲ್ಲಿ ತುಂಬ ವಿಶ್ವಾಸ ಇದೆ ಅಂತ. ಆತನ ಪ್ರಕಾರ ಒಂದಕ್ಕಿಂತ ಜಾಸ್ತಿ ಇವೆ ಅಲ್ಲಿ ಅನ್ನುವಂಥದ್ದು. ಹಾಗಾದರೆ ನಿಜಕ್ಕೂ 9ನೇ ಪಾಯಿಂಟಲ್ಲಿ ಯಾವ್ಯಾವ ಸ್ಫೋಟಕ ಸಾಕ್ಷ್ಯಗಳು ಸಿಗುತ್ತವೆ? ಇದು ಇವತ್ತು ಮತ್ತೆ ಕಾರ್ಯಾಚರಣೆ ಇಲ್ಲಿಂದ ಶುರುವಾಗುತ್ತೆ. 9ನೇ ಪಾಯಿಂಟ್ನಲ್ಲಿ ಈಗಾಗಲೇ 9ನೇ ಪಾಯಿಂಟನ್ನೇ ಶೋಧನೆ ಮಾಡಿ ಅಂತ ಆತ ಹೇಳಿರೋದು. 9ನೇ ಪಾಯಿಂಟಲ್ಲಿ ಏನೇನು ಸಿಗುತ್ತೆ? ಸಂಬಂಧಪಟ್ಟಂಥವ್ರೆಲ್ಲರೂ ಕೂಡ ಅಲ್ಲಿ ಸಾಕ್ಷ್ಯಗಳು ಪ್ರತಿಯೊಂದನ್ನು ಕೂಡ ಅಲ್ಲಿ ಶೂಟ್ ಮಾಡ್ಕೋತಾರೆ, ಚಿತ್ರೀಕರಣ ಮಾಡ್ಕೋತಾರೆ. 1ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಏನೂ ಇಲ್ಲ, 2ನೇ ಪಾಯಿಂಟ್ನಲ್ಲಿ ಯಾವುದೇ ಕುರು ಸಿಗಲಿಲ್ಲ, 3, 4, 5ನೇ ಪಾಯಿಂಟ್ನಲ್ಲಿ ಏನೂ ಕೂಡ ಸಿಕ್ಕಲಿಲ್ಲ. 6ನೇ ಪಾಯಿಂಟಲ್ಲಿ ಮಾತ್ರ ಮಾನವನ ಅಸ್ಥಿಪಂಜರ, ಅಂದರೆ ಒಬ್ಬ ಮೇಲ್ ಅಸ್ಥಿಪಂಜರ, ಪುರುಷನ ಅಸ್ಥಿಪಂಜರ ಸಿಕ್ತು ಅಂತ. ಅಷ್ಟಿಷ್ಟು ಮೂಳೆಗಳು. ಇನ್ನು 7 ಮತ್ತು 8ನೇ ಪಾಯಿಂಟ್ ನಿನ್ನೆ ಏನು ಅಗಿದ್ರೂ ಕೂಡ ಏನೂ ಸಿಗಲಿಲ್ಲ. ಇವತ್ತು 9ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಆತನೇ ಹೇಳೋ ಪ್ರಕಾರ ಇಲ್ಲಿ ಖಂಡಿತವಾಗಲೂ ಸಿಗುತ್ತೆ ನೋಡಿ ಅಂತ, ಸ್ಫೋಟಕ ಸಾಕ್ಷ್ಯಗಳು ಸಿಗ್ತವೆ ಅಂತ. ಇವತ್ತೇನಾದರೂ ಸಿಗಲಿಲ್ಲ ಅಂತಂತಂದರೆ ಮತ್ತೆ ಅಗಿತ ಮುಂದುವರಿಯುತ್ತೆ. ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ. ಇಲ್ಲಿ ಸಿಕ್ಕೇ ಸಿಗುತ್ತೆ ಕುರುಹುಗಳು ಅಂತಲೇ ದೂರುದಾರ. 9ನೇ ಪಾಯಿಂಟ್ ಬಗ್ಗೆ ಆತನಿಗೆ ವಿಪರೀತವಾದಂಥ ವಿಶ್ವಾಸ ಇದೆ. ಹೀಗಾಗಿಯೇ ಇವತ್ತು ವೆರಿ ಇಂಪಾರ್ಟೆಂಟ್ ಡೇ. 1, 2, 3, 4, 5 ಏನು ಸಿಗಲಿಲ್ಲ. 6ನೇದಲ್ಲಿ ಸಿಕ್ತು, 7, 8ರಲ್ಲಿಲ್ಲ, 9ರಲ್ಲಿ ಸಿಕ್ಕೇ ಸಿಗುತ್ತೆ.